ನಾನ್ ಕೈ ಸುಟ್ಕೊಂಡಿಲ್ಲ ಅಂದಿದ್ರೆ ಇದನ್ನೆಲ್ಲ ನಾನೇ ಮಾಡ್ತಿದ್ದೆ. ಆದ್ರೆ ಏನ್ ಮಾಡೋದು, ಈ ಮನೆ ಋಣ, ಈ ಮನೆಯವ್ರ ಋಣ ತೀರ್ಸುವಂತ ಅವಕಾಶ ನನ್ಗಿನ್ನೂ ಬಂದಿಲ್ಲ. ಈ ಬಟ್ಟೆಗಳನ್ನ ಒಗೆಯೋ ಥರಾನೇ, ಪಾತ್ರಗಳನ್ನೆಲ್ಲ ತಿಕ್ಕೋ ಥರಾನೇ ನಿಮ್ಗೂ ಚಿತ್ರ ಹಿಂಸೆ ಕೊಟ್ಟು ಸಾಯಿಸೋ ದಿನ ಹತ್ರದಲ್ಲೇ ಇದೆ. ಸರಿ, ನಾನ್ ಮಾಡ್ತೀನಿ. ಥ್ಯಾಂಕ್ ಯು ಪುಣ್ಯ. ನನಗ್ ಗೊತ್ತು, ಈ ಮನೆಯವ್ರ ಋಣ ತೀರಿಸ್ಬೇಕು ಅಂದ್ರೆ ಪಾತ್ರೆ ಎಲ್ಲ ಫಳ ಫಳ ಹೊಳಿಬೇಕು, ಆ ಬಟ್ಟೆ ಎಲ್ಲ ಮಿರ ಮಿರ ಮಿಂಚಬೇಕು. ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ಅದು ನಿನ್ನಿಷ್ಟ. ಮಾಡು ಮಾಡು, ನಿನ್ ಕೈ ಸೌದ್ ಹೋಗೋ ತರ ಮಾಡೋದೇ ನನ್ನ ಪ್ಲಾನ್. ಪುಣ್ಯ ಈ ಟೈಮಲ್ಲಿ ಏನಾದರೂ ಕೆಲಸ ಮಾಡ್ತಿರ್ಬೇಕಲ್ಲ. ಹಾಲೆಲ್ಲ ಕ್ಲೀನ್ ಆಗಿದೆ ಅಂದರೆ ಒಳಗೆಲ್ಲೋ ಕೆಲಸ ಮಾಡ್ತಿರ್ಬೇಕು. ಈ ಪುಣ್ಯ ಎಲ್ಲಿಗೆ ಹೋದ್ಲಿ ಇವಾಗ? ಪುಣ್ಯ, ಪುಣ್ಯ, ಎಲ್ಲಿ ಹೋದ್ಲಿ ಇವಳು? ಪುಣ್ಯ, 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 ಬಾ ಪುಣ್ಯ, ಈ ಕಡೆ ಬಾ. ಅನಿರುದ್ಧ್, ಪುಣ್ಯ ಇಷ್ಟೊತ್ನಲ್ಲಿ ಯಾಕೆ ಆಚೆ ಹೋದ್ಲು? ಎಲ್ಲ ಪರ್ಣಿಕಾಯಿಂದಾನೆ. ಪರ್ಣಿಕಾ, ಏ ಅನಿರುದ್ಧ್, ಬಿಡು, ನಿನಗೆ ಹೇಳ್ತಿರೋದು. ಏ ನನಗೆ ಹೊಡಿತ್ಯಾ? ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನಾನು ಬರೋದು ಒಂದೇ ಒಂದು ನಿಮಿಷ ಲೇಟ್ ಆಗಿದ್ರು
ಅಲ್ಲಿ ಏನ್ ನಡೀತಾ ಇತ್ತು ಗೊತ್ತಾ? ಆ ಭುಜಂಗನ್ ವಿಷಕ್ಕೆ ಸತ್ತು ಹೋಗಿರ್ತಾ ಇದ್ದೆ. ನಿನಗೆ ನಿನ್ ಪ್ರಾಣದ ಮೇಲೆ ಪ್ರೀತಿ ಇಲ್ಲದೆ ಇರ್ಬೋದು, ಆದ್ರೆ ನನಗಿದೆ. ಆ ಭುಜಂಗ ನಿನ್ನ ಕಚ್ಚಕ್ ಬರ್ತಿರೋದನ್ನ ನೋಡಿ ಒಂದ್ ಕ್ಷಣ ನನ್ನ ಹೃದಯನೇ ನಿಂತಂಗಾಯ್ತು. ನೋಡು, ಇದೇ ಕೊನೆ ಸಲ. ಇನ್ಯಾವತ್ತಾದ್ರೂ ನನಗೆ ಹೇಳ್ದೆ ಹೊರಗಡೆ ಹೋಗೋದಕ್ಕೇನಾದ್ರೂ ಯೋಚನೆ ಮಾಡಿದ್ರೆ ನಿನ್ನ ಆ ಭುಜಂಗ ಅಲ್ಲ, ನಾನೇ ಸಾಯಿಸ್ತೀನಿ. ಅಷ್ಟಕ್ಕೂ ನಾನ್ ಸತ್ರ ನಿಂಗೇನ್ ಕಷ್ಟ? ನಿನ್ನ ಪ್ರೀತಿಸ್ತಿರೋ ನನಗಲ್ದೆ ಹೋದ್ರೆ ಇನ್ಯಾರಿಗೆ ಕಷ್ಟ? ನಿಂಗೇನಾದ್ರೂ ಆದ್ರೆ ನನ್ನ ಉಸಿರೇ ನಿಂತು ಹೋಗುತ್ತೆ. ಅದಕ್ಕೆ ಈ ಕಷ್ಟ. ಅಷ್ಟೆಲ್ಲ ಬೇಜಾರ್ ಮಾಡ್ಕೋಬೇಡ, ಯಾಕಂದ್ರೆ ನಾನು ನಿನ್ನ ಪ್ರೀತಿಸ್ತಾ ಇಲ್ಲ. ನನಗೆ ಬೇಜಾರಾಗ್ತಾ ಇರೋದು ನೀನ್ ನನ್ನ ಪ್ರೀತಿಸ್ತಾ ಇಲ್ಲ ಅಂತಲ್ಲ, ನಾನ್ ನಿನ್ನ ಪ್ರೀತಿಸ್ತಾ ಇರೋದಕ್ಕೆ. ಅಷ್ಟಕ್ಕೂ ನನ್ನ ನೋವೇನು ಅಂತ ನಿಂಗೆ ಅರ್ಥ ಆಗ್ಬೇಕು ಅಂದ್ರೆ ಫಸ್ಟ್ ನಿನಗೆ ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಆಗ್ಬೇಕು. ಅದ್ ನಿನಗೆ ಅರ್ಥ ಆಗೋವರೆಗೂ ನನ್ನ ನೋವು ನಿನಗೆ ಯಾವತ್ತೂ ಅರ್ಥ ಆಗಲ್ಲ ಪುಣ್ಯ. ಅರ್ಥ ಆಗೋದು ಬೇಡ. ಆದ್ರೆ ನಿನ್ನ ಕಾಪಾಡೋ ಅವಶ್ಯಕತೆ ನನಗಿದೆ. ಮೊದಲೇ ಹುಷಾರಿಲ್ದೆ ವೀಕ್ ಆಗಿ ಹೋಗಿದ್ಯಾ. ಇಂಥ ಟೈಮಲ್ಲಿ ಮನೆ ಕೆಲಸ ಮಾಡು ಅಂತ ಯಾರು ಹೇಳಿದ್ರು? ಯಾರೋ ಮಾಡು ಅಂದಿದ್ದೆ ನಾನು ಮಾಡಲ್ಲ. ನಂಗೆ ಮಾಡಬೇಕು ಅನ್ಸಿದ್ರೇನೆ ನಾನು ಮಾಡೋದು. ಯಾಕಂದ್ರೆ ನಾನು ಯಾರಿಗೋಸ್ಕರನೂ ಬದುಕ್ತಿಲ್ಲ, ನನಗೋಸ್ಕರನೇ ನಾನು ಬದುಕ್ತಾ ಇರೋದು. ಆದ್ರೆ ನಿನಗೋಸ್ಕರ ನಾನು ಬದುಕ್ತಾ ಇದ್ದೀನಿ. ನಿಜ ಪುಣ್ಯ, ಒಂದ್ ಸೈಡ್ ಲವ್ ಎಷ್ಟು ಟಾರ್ಚರ್ ಅಂತ ಅರ್ಥ ಆಗ್ತಾ ಇದೆ. ಒಂದೇ ಒಂದ್ಸಲ ನನ್ನ ಪ್ರೀತಿನ ಫೀಲ್ ಮಾಡ್ಕೊ. ಆವಾಗ ನಿಂಗೂ ಅರ್ಥ ಆಗುತ್ತೆ. ನೋಡು ಅನಿರುದ್ಧ್, ನನ್ನ ಲಕ್ಷ್ಯನೇ ಬೇರೆ, ಗುರಿನೇ ಬೇರೆ. ನೀನು ಅದೇ ಮಾತನ್ನ ಪದೇ ಪದೇ ಹೇಳ್ತಿದ್ಯಲ್ಲ ಪುಣ್ಯ, ಅದನ್ನ ಕೇಳಿ ಕೇಳಿ ನನಗೆ ತಲೆ ಕೆಡ್ತಾ ಇದೆ. ಹೇಳಿ ಹೇಳಿ ನಿನಗೆ ಸಾಕಾಗ್ತಿಲ್ವಾ? ಅಷ್ಟಕ್ಕೂ ಏನ್ ನಿನ್ ಗುರಿ? ಆ ನಾಗನಿಧಿನ ಪಡ್ಕೊಳ್ಳೋದಲ್ವಾ? ನಿಮ್ಮಪ್ಪನ್ನ ನಿಮ್ಮತ್ತೆನ ಸಾಯಿಸ್ತೀನಿ ಅಂತ ತಿಳ್ಕೊಂಡು ನೀನೇನ್ ಮಾಡ್ತೀಯ? ನಿನ್ ಗುರಿ ತಲುಪೋವರೆಗೂ ನಾನು ನಿನ್ ಜೊತೆ ಇರ್ತೀನಿ. ನಿನ್ ಜೊತೆ ಇರ್ಬೇಕಾಗಿರೋ ವ್ಯಕ್ತಿ ಬೇರೆನೇ ಇದ್ದಾರೆ. ಅವ್ರ ಕಡೆ ಗಮನ ಕೊಡು, ನನ್ನನ್ ಬಿಟ್ಬಿಡು. ನಾನ್ ನಿನ್ನ ಬಿಡೋ ಮಾತೇ ಇಲ್ಲ. ಒಂದ್ ವೇಳೆ ಬಿಡೋ ಪರಿಸ್ಥಿತಿ ಬಂದ್ರೆ ಅದ್ ನನ್ನ ಪ್ರಾಣ ಆಗಿರುತ್ತೆ. ಅವಾಗ ಹೇಳಿದ ಕೆಲ್ಸನ ಮಾಡಕ್ಕಾಗ್ದೆ ಆ ಪುಣ್ಯ ಓಡ್ ಹೋದ್ಲಾ ಅಥವಾ ಸತ್ತೋದ್ಲಾ ನೋಡ್ಬೇಕು. ಈ ಪರ್ಣಿಕ ಪ್ಲಾನ್ ಮಾಡಿದ್ರೆ ಎದುರುಗಡೆ ಇರೋರು ಅನುಭವಿಸ್ಲೇಬೇಕು. ಕೆಲವು ಸಲ ನಾನು ನಮ್ಮಮ್ಮ ಥರನೇ ಆಗ್ಬಿಡ್ತೀನಿ. ನೋಡ್ತೀನಿ.
ಅಯ್ಯಯ್ಯೋ, ಹಗ್ಗ ಕಟ್ಟಾಗಿ ಬಟ್ಟೆ ಎಲ್ಲ ಕೆಳಗ್ ಬಿದ್ದೋಯ್ತು. ಪುಣ್ಯ, ಮತ್ತೆ ಈ ಬಟ್ಟೆನೆಲ್ಲ ಒಗಿತ್ಯಾ? ಏನು ಅನ್ಕೊಂಡಿದ್ದೆ, ತುಂಬಾನೇ ಕಷ್ಟಪಟ್ಟಿದ್ದಾಳೆ. ಕೆಲ್ಸ ಮಾಡಕ್ಕಾಗ್ದೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾಳೆ ಅನ್ಕೊಂಡ್ರೆ ಕೆಲ್ಸದವ್ರಿಗಿಂತ ಚೆನ್ನಾಗಿ ಪಾತ್ರೆ ತೊಳೆದಿದ್ದಾಳೆ. ಆದ್ರೆ ಪಾಪ ಅವಳಿಗೆ ಗೊತ್ತಿಲ್ಲ, ಈ ಪರ್ಣಿಕಾ ಮತ್ತೆ ಮತ್ತೆ ಕೆಲ್ಸ ಮಾಡಿಸ್ತಾಳಂತ. ಅಯ್ಯಯ್ಯೋ, ಹಳ ಫಳ ಹೊಳಿತಿರೋ ಈ ಪಾತ್ರೆ ಮೇಲೆಲ್ಲ ಕಪ್ಪು ಮಸಿ ಬಿದ್ದ್ಬಿಡ್ತಲ್ಲ. ಇನ್ ಒಂದೇ ಒಂದ್ಸಲ ಪಾತ್ರೆ ತೊಳಿತ್ಯಾ ಪುಣ್ಯ? ಪುಣ್ಯ, 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 ಎಲ್ಲಿದ್ದಾಳೆ ಇವಳು? ಪುಣ್ಯ, ಬರ್ತಾ ಇದ್ದೀನಿ ಇರೋ ಪರ್ಣಿಕಾ. ಮಾಡಿದುಣ್ಣು ಮಾರಾಯ ಅಂತಾರೆ. ಪುಣ್ಯ ನೋವು ಕೊಡ್ಬೇಕು ಅಂತ ಮಾಡೋ ಪ್ರತಿ ಕೆಲ್ಸನೂ ನಿನಗ್ ನೋವು ಕೊಡುತ್ತೆ ಪರ್ಣಿಕಾ, ಹುಷಾರು. ಎಲ್ಲಿಗೆ ಹೋಗಿದ್ದಾಳೆ ಇವಳು? ಕಡೆ ಸಲ ಹೇಳ್ತಾ ಇದ್ದೀನಿ, ಮರ್ಯಾದೆಯಾಗಿ ಕೈ ಬಿಡು. ಒಂದ್ ವೇಳೆ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಸಾಯಿಸ್ಬಿಡ್ತೀನಿ. ಸಾಯಿಸು. ನಿಜವಾಗ್ಲೂ ಸಾಯಿಸ್ತೀನಿ. ನಿನ್ ಕೈಲಿ ಸಾಯೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಸಾಯಿಸು. ಸಾಯಿಸು. ಏನು ಯೋಚನೆ ಮಾಡ್ತಾ ಇದೀಯಾ? ಕಮಾನ್, ಕಿಲ್ ಮೀ. ನಾನು ಎಲ್ರನ್ನೂ ಕೂಗಿ ಗಲಾಟೆ ಮಾಡ್ತೀನಿ. ಯಾಕೆ ನಗ್ತಾ ಇದ್ಯಾ? ನಿನ್ ಮನ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಮಾತ್ರ ಇಲ್ಲ ಅನ್ಕೊಂಡಿದ್ದೆ, ಕೋಪ ಕೂಡ ಇಲ್ಲ ಅಂತ ಇವಾಗ ಅರ್ಥ ಆಗ್ತಾ ಇದೆ. ಯಾಕಿಲ್ಲ?
ಇಲ್ಲಿವರೆಗೂ ಇದೆ. ಹೌದಾ? ಹಾಗಾದ್ರೆ ನಿನ್ ಕೈ ಹಿಡ್ಕೊಂಡೆ ಅಲ್ವಾ? ನನಗೆ ಹೊಡಿ. ಏನ್ ನೋಡ್ತಾ ಇದೀಯಾ? ಹೊಡಿ. ಹೊಡಿ ಪುಣ್ಯ. ನಿನಗ್ ಹೊಡೆಯಕ್ಕಾಗಲ್ಲ ಅನ್ಕೊಂಡಿದ್ಯಾ? ನಿನ್ನ ಅರ್ಥ ಆಯ್ತಾ? ನಿನಗ್ ನನ್ನ ಮೇಲೆ ಪ್ರೀತಿ ಇಲ್ಲ ಅನ್ನೋದಿರ್ಲಿ, ನಿನಗ್ ನನ್ನ ದೂರ ಮಾಡೋ ಕೋಪ ಕೂಡ ಇಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿ. ಇದೆ, ಎಲ್ಲೋ ನಿನ್ ಹೃದಯದಲ್ಲಿದೆ. ಏನದು? ಅದೇ ಅದೇ ಅಂದ್ರೆ ಅದ್ ನಿಂಗೂ ಗೊತ್ತು. ದೊಡ್ಡ ಕಳ್ಳಿ ನೀನು. ನನಗ್ ನನ್ ಮೇಲೆ ನಂಬಿಕೆ ಇದೆ. ಏನಂತ? ಪುಣ್ಯ ನನ್ನವಳು ಅಂತ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಏಯ್ ಪುಣ್ಯ, ಏಯ್ ಪುಣ್ಯ. ಅನಿರುದ್ಧ್, ಬಿಡು ಬಿಡು ಅನಿರುದ್ಧ್, ಬಿಡು ಬಿಡು ಅನ್ನಲ್ವಾ? ಬಿಡು ಅನಿರುದ್ಧ್, ಬಿಡು. ಛೀ, ಮತ್ತೆ ಇಂಥ ಕೆಲಸ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ಈ ಹಗಲ ಹೊತ್ತಲ್ಲೇ ಈ ತರ ಬೇರೆ ಹುಡುಗನ ರೂಮಿಗೆ ಹೋಗೋದು ಅಲ್ದೆ ಸರ್ಸ ಆಡೋದಕ್ಕೆ ನಿನಗೆ ನಾಚಿಕೆ ಆಗಲ್ಲ? ನೀನೊಬ್ಳು ಹೆಣ್ಣೆನಾ? ಹುಚ್ಚಾಗಿ ಮಾತಾಡ್ಬೇಡ. ಇದೆಲ್ಲ ಚೆನ್ನಾಗಿರಲ್ಲ, ಹುಷಾರು. ನನ್ನ ಹತ್ರನೇ ಈ ರೀತಿ ಮಾತಾಡ್ತೀಯ? ಪರ್ಣಿಕಾ, ಅವಳೇ ನನ್ನ ರೂಮಿಗೆ ಬರಲಿಲ್ಲ, ನಾನೇ ಕರ್ಕೊಂಬಂದಿದ್ದು. ಹಾಗೆ ಅವಳ ಜಡೆನ ನಾನು ಹಿಡ್ಕೊಂಡಿಲ್ಲ, ಅಲ್ಲಿ ಬಾಗ್ಲಿಗೆ ಸಿಕ್ಕಾಕೊಂಡಿದ್ದೆ. ನನಗ್ ಗೊತ್ತು ಭಾವ. ಗೊತ್ತಿಲ್ಲದೆ ಮಾತಾಡೋದು ತಪ್ಪು. ಮರ್ಯಾದೆಯಿಂದ ಅವಳಿಗೆ ಸಾರಿ ಹೇಳು. ಸಾರಿ ಹೇಳು ಅಂದೆ. ಹಿಂದೆ ಮುಂದೆ ಯೋಚನೆನೂ ಮಾಡದೆ ಬಾಯಿಗೆ ಬಂದಾಗ ಮಾತಾಡೋದು ಅಭ್ಯಾಸ ಆಗಿದೆ ನಿಂಗೆ. ನಿಲ್ಸೆ. ಕೆಲ್ಸದವ್ರು ಬಂದಿಲ್ಲ ಅಂತ ಕೆಲ್ಸ ಹೇಳಿದ್ರೆ ಆ ಪಾತ್ರೆ ಬಟ್ಟೆನೆಲ್ಲ ಹಾಳು ಮಾಡಿದ್ಯಾ? ಇಲ್ಲ, ನನಗೊಪ್ಸಿರೋ ಕೆಲ್ಸನ ನಾನು ಚೆನ್ನಾಗೆ ಮಾಡಿದ್ದೀನಿ. ಬಾ ಪರ್ಣಿಕಾ, ಪುಣ್ಯ. ಬಿಡು ಬಿಡು ಅಂದೆ ಅಲ್ವಾ? ಬಾ. ಈ ಪರ್ಣಿಕನಿಗೆ ಎಷ್ಟು ಸಲ ಹೇಳಿದ್ರು ಅರ್ಥನೇ ಆಗಲ್ಲ. ಪರ್ಣಿಕಾ, ಬಾರೆ. ಪರ್ಣಿಕಾ ಬಿಡು. ಬಾ. ಬಿಡು ಅಂದೆ ತಾನೆ? ಬಾರೆ. ಬಿಡು. ಬಾ. ಬಾ ತೋರಿಸ್ತೀನಿ. ಪರ್ಣಿಕಾ, ಬಿಡು ಪರ್ಣಿಕಾ. ಪರ್ಣಿಕಾ, ಬಾ. ಪರ್ಣಿಕಾ, ಬಿಡು ಪರ್ಣಿಕಾ. ಬಿಡು. ಬಾರೆ. ಪರ್ಣಿಕಾ, ನೋಡು, ಅಲ್ಲಿ ನೋಡು. ಮೊದಲು ನೀನ್ ನೋಡು. ಏನು? ನಾನೇನೋ ನಾಶ ಮಾಡ್ದೆ ಅಂದ್ಯಲ್ಲ, ಎಲ್ಲಿ ತೋರ್ಸು. ಇದೇಗ್ ಸಾಧ್ಯ? ನನ್ ಕೈಯಿಂದ ನಾನೇ ಎಲ್ಲ ಹಾಳು ಮಾಡಿದ್ನಲ್ಲ. ಆ ಪಾತ್ರೆ ಮೇಲೆಲ್ಲ ನಾನೇ ಮಸಿ ಹಾಕಿದ್ದೆ. ಏನು ಆಗದೆ ಇರೋ ತರ ಇಷ್ಟು ನೀಟಾಗಿದ್ಯಲ್ಲ, ಹೇಗೆ? ಏನ್ ನಡೀತಿದೆ? ಯಾಕೆ ಮಾತಾಡ್ತಿಲ್ಲ ಪರ್ಣಿಕಾ? ಬೇರೆಯವ್ರ ಮೇಲೆ ಆರೋಪ ಹೊರಿಸೋದು ಮತ್ತದು ಸುಳ್ಳು ಅಂತ ಗೊತ್ತಾದ್ಮೇಲೆ ಮುಖ ಊದಿಸ್ಕೊಳ್ಳೋದು, ಇದೆಲ್ಲ ನಿನಗೆ ಅಭ್ಯಾಸ ಆಗಿ ಹೋಗಿದೆ. ಪುಣ್ಯನ ಕೆಟ್ಟವಳಾಗಿ ಮಾಡಿ ನೀನು ಒಳ್ಳೆಯವಳಾಗೋದಲ್ಲ, ಅದು ಸರಿನೂ ಅಲ್ಲ. ಪುಣ್ಯಂಗಿರೋ ಒಳ್ಳೆತನ, ಮನುಷ್ಯತ್ವ, ದೊಡ್ಡ ಗುಣನ ಆದರ್ಶವಾಗಿ ತಗೊಂಡು ಅವಳಿಗಿಂತ ನೀನು ಒಳ್ಳೆಯವಳು ಅಂತ ಪ್ರೂವ್ ಮಾಡು. ಕನಿಷ್ಠ ಪಕ್ಷ ನಿಂಗೆ ಮನ್ಸಿದೆ ಅಂತಾದ್ರೂ ಅನ್ಕೋತೀನಿ. ಇಲ್ಲ ಅಂದ್ರೆ ನಿನಗಿಂತ ಪ್ರಾಣಿಗಳೇ ವಾಸಿ ಅಂತ ಅನ್ಕೋತೀನಿ. ಮೈಂಡ್ ಇಟ್. ಬಾ ಪುಣ್ಯ. ನನಗಿಂತ ಪ್ರಾಣಿಗಳೇ ವಾಸಿ ಅಂತ್ಯ ಭಾವ.
ಅಂದ್ರೆ ನನ್ ಪ್ರಾಣಿಗಳಿಗಿಂತ ಕೀಳಾಗ್ ಕಾಣಿಸ್ತಾ ಇದ್ದೀನಾ? ನಿನ್ ಪ್ರೀತಿಯಿಂದ ಹೇಳಿದಿದ್ರೆ ಕೇಳಿಸ್ಕೊತಾ ಇದ್ದೆ. ನನ್ನನ್ನೇ ಪ್ರಾಣಿಗಳಿಗಿಂತ ಕೀಳಾಗ್ ನೋಡ್ತ್ಯಾ? ಮಾಡ್ತೀನಿ, ನಿಮ್ಮಿಬ್ರಿಗೂ ಒಂದ್ ಗತಿ ಕಾಣಿಸ್ತೀನಿ. ನನ್ನ ಕೈಯಲ್ಲಿ ಕಾಲು ಒತ್ತಿಸ್ಕೊಳ್ಳೋದು ನಿಮ್ಗೊಳ್ಳೇದಲ್ಲ.